ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರಕ್ಕೆ ಬಿಜೆಪಿ ಖಂಡನೆ ವ್ಯಕ್ತಪಡಿಸಿದ್ದು ಧರ್ಮಸ್ಥಳ ಚಲೋಗೆ ಚಾಲನೆ ನೀಡಿದ್ದಾರೆ ಬಿಜೆಪಿ ನಾಯಕರು. ಧರ್ಮಸ್ಥಳ ಪರವಾಗಿ ನಾವು ಹೆಸರಲ್ಲಿ ಕೇಸರಿ ಪಡೆ ರ್ಯಾಲಿಗೆ ರೆಡಿಯಾಗಿದ್ದು ಎಸ್ಆರ್ ವಿಶ್ವನಾಥ್ ನೇತೃತ್ವದಲ್ಲಿ ಧರ್ಮಸ್ಥಳ ಚಲೋ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಖಂಡಿಸಿ ಜಾಥಾ ಶುರು ಮಾಡಿಕೊಳ್ಳಲಾಗಿದೆ. ಬೆಂಗಳೂರಿನಿಂದ ಧರ್ಮಸ್ಥಳದತ್ತ ಪ್ರಯಾಣ. ನೂರಾರು ಕಾರುಗಳಲ್ಲಿ ಧರ್ಮಸ್ಥಳಕ್ಕೆ ಕಾರ್ಯಕರ್ತರು ಹೊರಟಿದ್ದಾರೆ. ಶಾಸಕ ಎಸ್ಆರ್ ವಿಶ್ವನಾಥ್ ನೇತೃತ್ವದಲ್ಲಿ ಅಭಿಯಾನ ಶುರು ಮಾಡಲಾಗಿದ್ದು ಸಂಜೆ ಮಂಜುನಾಥ ಸ್ವಾಮಿಯ ದರ್ಶನ ಪಡೆಯಲಿದೆ ಟೀಮ್. ತಪ್ಪು ಮಾಡಿದವರಿಗೆ ಶಿಕ್ಷೆಯಾಗಬೇಕು ಅನ್ನೋ ಸಂಕಲ್ಪ ಮಂಜುನಾಥನ ಮುಂದೆ ಸಂಕಲ್ಪ ಮಾಡಲಿದ್ದಾರೆ ಬಿಜೆಪಿ ನಾಯಕರು. ನಾಳೆ ಬೆಳಗ್ಗೆ ವಿಜಯೇಂದ್ರ ಆರ್ ಅಶೋಕ್ ಇದರಲ್ಲಿ ಭಾಗಿಯಾಗ್ತಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ದೊಡ್ಡ ಷಡ್ಯಂತ್ರ ತಡೆಯೋದಕ್ಕೆ ನಾವು ಅಭಿಯಾನ ಮಾಡ್ತಾ ಇದ್ದೇವೆ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಶಾಸಕ ಎಸ್ಆರ್ ವಿಶ್ವನಾಥ್ ಹೇಳಿದ್ದಾರೆ. ಸಂಜೆ ಧರ್ಮಸ್ಥಳದಲ್ಲಿ ದೇವರ ದರ್ಶನ ಮಾಡ್ತೀವಿ, ದೇವರ ಹೆಸರಲ್ಲಿ ಸಂಕಲ್ಪ ಮಾಡ್ತೀವಿ ಎಂದಿದ್ದಾರೆ. ಎಸ್ಐಟಿ ತನಿಖೆಯಲ್ಲಿ ಯಾವುದೇ ಹುರುಳಿಲ್ಲ. ಒಂದು ವೇಳೆ ದೂರು ಸುಳ್ಳಾದ್ರೆ ಕಠಿಣ ಕ್ರಮ ಕೈಗೊಳ್ಳಬೇಕು. ನಾವು ಸನಾತನ ಧರ್ಮ ಹಿಂದೂ ದೇಗುಲದ ಪರವಾಗಿದ್ದೀವಿ ಅಂತ ಶಾಸಕ ಎಸ್ಆರ್ ವಿಶ್ವನಾಥ್ ಹೇಳಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಿದೆ ಅಂತ ಅಂದ್ಬಿಟ್ಟು ಇಲ್ಲಿಂದ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿರುವಂಥದ್ದು ಅಂದರೆ ಯಲಹಂಕ ಶಾಸಕರಾಗಿರುವಂತಹ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ತಂಡೋಪತಂಡವಾಗಿ ಇಲ್ಲಿಂದ ಧರ್ಮಸ್ಥಳಕ್ಕೆ ಒಂದು ಅಭಿಯಾನಕ್ಕೆ ಇದರ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಶಾಸಕರಾದಂತಹ ವಿಶ್ವನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಧರ್ಮಸ್ಥಳದ ವಿರುದ್ಧ ಯಾವ ರೀತಿ ಷಡ್ಯಂತ್ರ ನಡೀತಾ ಇದೆ, ಏನು ನಿಮ್ಮ ಅಭಿಯಾನ? ಕುಮಾರಿ ಸೌಜನ್ಯಳ ಕೊಲೆ ಕೇಸನ್ನು ನೆಪದಲ್ಲಿಟ್ಕೊಂಡು ಕೆಲವು ಹೋರಾಟಗಾರರು, ವಿಚಾರವಾದಿಗಳು, ಧರ್ಮ ವಿರೋಧಿಗಳು ಇದನ್ನು ಧರ್ಮಸ್ಥಳದ ಶ್ರೀ ಕ್ಷೇತ್ರದ ಮೇಲೆ ಆ ಅಪಾದನೆಯನ್ನು ಹೊರಿಸ್ತಕ್ಕಂಥ ಒಂದು ಹುನ್ನಾರ ಏನು ನಡೀತು ಸೂಕ್ಷ್ಮವಾಗಿ ನಮ್ಮ ಗಮನಕ್ಕೂ ಕೂಡ ಬಂತು. ಯಾಕಂದರೆ SIT ತನಿಖೆ ಆಗ್ತಾ ಇರಬೇಕಾದ್ರೆ ಅದರ ಮಧ್ಯದಲ್ಲಿ ನಾವೇನು ಕೂಡ ಹೇಳಿಕೆಗಳನ್ನು ಕೊಡಬಾರ್ದು ಅಂತಿತ್ತು. ಆದರೆ ನಮ್ಮ ಧರ್ಮಸ್ಥಳ ನಮ್ಮೆಲ್ಲರ ನಂಬಿಕೆಯ ಒಂದು ಜಾಗ, ಅದೆಲ್ಲ ಕೂಡ ಮತ್ತು ಸನಾತನ ಹಿಂದೂ ಧರ್ಮದ ಪ್ರತೀಕ ಮಂಜುನಾಥ ಸ್ವಾಮಿ ಮತ್ತು ಆ ಕ್ಷೇತ್ರದ ಮೇಲೆ ಅಪಾದನೆ ಬರೋ ಸಂದರ್ಭದಲ್ಲಿ ನಾವು ತೀರ್ಮಾನವನ್ನು ತಗೊಂಡ್ವಿ. ನಾವು ಯಲಹಂಕದಿಂದನೇ ಈ ಅಭಿಯಾನವನ್ನು ಪ್ರಾರಂಭ ಮಾಡಬೇಕು. ಧರ್ಮಸ್ಥಳ ಧರ್ಮಸ್ಥಳದ ಜೊತೆಯಲ್ಲಿ ನಾವು ಮಂಜುನಾಥ ಸ್ವಾಮಿ ಜೊತೆಯಲ್ಲಿ ನಾವೆಲ್ಲ ಇರ್ತೀವಿ ಅಂತಕ್ಕಂಥ ಸಂಕಲ್ಪವನ್ನು ಮಾಡಿ ಒಟ್ಟಾರೆ ಇವತ್ತು ಸುಮಾರು ಒಂದು 400ಕ್ಕೂ ಹೆಚ್ಚು 4 ಚಕ್ರದ ಗಾಡಿಯಲ್ಲಿ ನಾವು ಅಲ್ಲಿ ಹೋಗಿ ಸಂಕಲ್ಪವನ್ನು ಮಾಡ್ತೀವಿ. ಇವತ್ತು ನಮ್ಮ ಮಂಜುನಾಥ ಸ್ವಾಮಿ ಮತ್ತು ಶ್ರೀ ಕ್ಷೇತ್ರ ಮತ್ತು ಮುಂದೆ ರಾಜ್ಯದ ಯಾವುದೇ ಧರ್ಮಕ್ಷೇತ್ರಗಳ ಮೇಲೆ ಈ ಥರ ಹುನ್ನಾರವನ್ನು ಮಾಡಿದ್ರೆ ನಾವು ಕೈ ಕಟ್ಕೊಂಡು ಸುಮ್ಮನೆ ಕೂತ್ಕೊಂಡ್ರೆ ಆಗೋದಿಲ್ಲ. ಯಾಕಂದರೆ ಇತಿಹಾಸದಿಂದ ನಾವು ಪಾಠವನ್ನು ಕಲೀಲಿಲ್ಲ ಅಂತ ಹೇಳಿದ್ರೆ ನಾವೆಲ್ಲ ಕೂಡ ಇದ್ದು ಪ್ರಯೋಜನ ಇಲ್ಲ ಅಂತಕ್ಕಂಥ ತೀರ್ಮಾನವನ್ನು ತಗೊಂಡು ಆ ಸ್ವಾಮಿಯ ದರ್ಶನವನ್ನು ಮಾಡಿ ದೇವಸ್ಥಾನದ ಮುಂದ್ಗಡೆ ನಾವು ಸಂಕಲ್ಪವನ್ನು ಕೂಡ ಮಾಡ್ತೀವಿ. ಅದಾದ ನಂತರ ಬೆಳಗ್ಗೆ ಕೂಡ ದರ್ಶನವನ್ನು ಮಾಡಿ ಅಲ್ಲಿಂದ ನಾವು ವಾಪಸ್ ಬರ್ತೀವಿ. ಅಂದರೆ ಹೋರಾಟಗಾರರು ಹೇಳ್ತಿರೋ ಅಂಥದ್ದಂದ್ರೆ ಇದಕ್ಕೂ ಧರ್ಮಸ್ಥಳಕ್ಕೂ ಆ ಒಂದು ಕ್ಷೇತ್ರದಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲ, ಮಂಜುನಾಥ ಸ್ವಾಮಿಗೆ ಸಂಬಂಧ ಇಲ್ಲ. ನಮ್ಮ ಹೋರಾಟ ಏನಿದ್ರು ಅನ್ಯಾಯದ ವಿರುದ್ಧ, ದೇವ್ರ ವಿರುದ್ಧ ಅಥವಾ ಧರ್ಮದ ವಿರುದ್ಧ ಅಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತಿದ್ರು. ಇಲ್ಲಿಯವರೆಗೂ ಆ ಧ್ವನಿ ಇರಲಿಲ್ಲ. ಯಾವಾಗ SIT ತನಿಖೆಯಲ್ಲಿ ಊರುಳಿಲ್ಲ ಅಂಥೇಳಿ ಅವರಿಗೆ ಅರಿವಾಗ್ತಾ ಬಂತು, ಸೂಕ್ಷ್ಮವಾಗಿ ಸರ್ಕಾರದ ಕಡೆಯಿಂದ ಕೂಡ ನೆನ್ನೆ DK ಶಿವಕುಮಾರ್ ಅವರು ಮಾತಾಡಿದ್ದಾರೆ. ಧರ್ಮಸ್ಥಳದ ಜೊತೆಯಲ್ಲಿ ನಾವಿದ್ದೀವಿ, ಇದೆಲ್ಲ ಕೂಡ ದೊಡ್ಡ ಷಡ್ಯಂತ್ರ ಅಂತ ಹೇಳಾದ್ಮೇಲೆ ಈಗ ಅವ್ರಿಗೆ ಅರಿವಾಗಿದೆ. ನಾವೆಲ್ಲೋ ಒಂದು ಕಡೆ ಶ್ರೀ ಕ್ಷೇತ್ರಕ್ಕೆ ಕೈ ಹಾಕಿ ತಪ್ಪು ಮಾಡಿದ್ದೀವೇನೋ. ನಾಳೆ ಜನ ಬಿಡೋದಿಲ್ವಲ್ಲ. ಒಂದು ಸರಿ ಜನ ಎದ್ದೇಳೋದು ಕಷ್ಟ, ಎದ್ದ ಮೇಲೆ ಮಾತ್ರ ಬಡಿಗೆ ತಗೊಂಡು ಬಡಿತಾರೆ ಎಲ್ಲಿ ಈ ಥರ ಶ್ರೀ ಕ್ಷೇತ್ರದ ಮೇಲೆ ಅಪಾದನೆ ಮಾಡಿದರೆ. ಇದ್ರ ಹಿಂದೆ ಅವ್ರು ಮಾತಾಡಿರ್ತಕ್ಕಂಥದ್ದು ಮತ್ತು ಯೂಟ್ಯೂಬ್ಗಳೆಲ್ಲ ಅವರು ಮಾತಾಡಿರೋಂಥ ವಿಧಾನ, ಈಗ ನನಗೂ ಕೂಡ ಧಮಕಿ ಹಾಕಿರೋದೇನು, ಧರ್ಮಸ್ಥಳದ ಬಗ್ಗೆ ಯಾರೇ ಮಾತಾಡಿದ್ರು ಅದರ ಪರವಾಗಿ ಮಾತಾಡಿದ್ರು ಕೂಡ ಅವರ ವೈಯಕ್ತಿಕವಾದಂಥ ವಿಚಾರಗಳಲ್ಲಿ ಇಟ್ಕೊಂಡು ಬಟ್ಟೆ ಬಿಚ್ತೀವಿ ಅಂತಕ್ಕಂಥವನು ನಮ್ಮ ಬೆಂಗಳೂರಲ್ಲೊಬ್ಬ ಹೇಳವನೆ. ಆ ಕಡೆ ಭಾಗದವರು ಕೂಡ ಏನು ಹೇಳ್ತಾ ಇದ್ದಾರೆ, ನಮ್ಮ ಉದ್ದೇಶ ಸೌಜನ್ಯಗಳಿಗಿಂತಲೂ ಕೂಡ ಆ ದೇವಮಾನವನ ಮೇಲೆ ನಾವು ಅಟ್ಯಾಕ್ ಮಾಡಬೇಕು, ಶ್ರೀ ಕ್ಷೇತ್ರದ ಮೇಲೆ ಮಾಡಬೇಕು ಅಂತೇಳಿ ಅವ್ರು ಹೇಳಿರೋವಂಥದ್ದು ಇದೇ ಐತೆ. ಈಗ ಅವರು ಬಣ್ಣ ಬದಲಾಯಿಸ್ತಕ್ಕಂಥದ್ದು ಬೇಡ. ಅವರು ನೀವು ನಿಜವಾಗೂ ಸೌಜನ್ಯಳ ಕೇಸದು ವಿಚಾರ ಇದ್ದಿದ್ರೆ
ಧರ್ಮಸ್ಥಳದ ಬಗ್ಗೆ ಮಾತಾಡ್ತಾನೆ ಇರಲಿಲ್ಲ. ಬಹುಶಃ ಸೋಮವಾರ ಸರ್ಕಾರ ವರದಿಯನ್ನು ಮಂಡಿಸ್ಬೋದು ಅಂತೇಳಿ ನಿರೀಕ್ಷೆ ಇದೆ. ಆ ವರದಿಯಲ್ಲಿ ಏನಾದರೂ ಸುಳ್ಳು ಅಂತ ಬಂದರೆ ಜನ ಸುಮ್ಮನೆ ಇರ್ತಾರಾ? ಇಲ್ಲಿವರೆಗೂ ನಮ್ಮ ಮನಸ್ಸಿಗೆ ಘಾಸಿ ಮಾಡಿದ್ದಾರೆ, ನಮ್ಮ ನಂಬಿಕೆಗಳಿಗೆ ಅವರು ಘಾಸಿ ಮಾಡಿದ್ದಾರೆ. ಇವತ್ತು ಗ್ಯಾರಂಟಿ ಯೋಜನೆ ಬಂದಾದ ಮೇಲೆ ಹೈಯೆಸ್ಟು ನಮ್ಮ ಹೆಣ್ಮಕ್ಳು ಉಚಿತವಾಗಿ ಬಸ್ಸಲ್ಲಿ ಹೋಗಿದ್ದು ಎಲ್ಲು ಅಂತಂದರೆ ಧರ್ಮಸ್ಥಳಕ್ಕೆ. ಆ ಹೆಣ್ಮಕ್ಳು ಸುಮ್ಮನೆ ಇರ್ತಾರೆ. ಈಗ ನೋಡಿದ್ರಲ್ಲ, ಹೆಣ್ಮಕ್ಳು ಕೂಡ ಎಷ್ಟು ಕಠಿಣವಾಗಿ ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.